ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮೆತ್ತೆ ಮಜ್ಜಿಗೆ ಸಾರು ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಬೇಸಿಗೆ ದಿನಕ್ಕೆ ಮೆತ್ತೆನೂ ಆರೋಗ್ಯಕ್ಕೂ ಒಳ್ಳೆಯದು, ಮಜ್ಜಿಗೆನೂ ಆರೋಗ್ಯಕ್ಕೂ ಒಳ್ಳೆಯದು. ಈ ಮೆತ್ತೆ ಮಜ್ಜಿಗೆ ಸಾರನ್ನ ನಾವು ಹೊಟ್ಟೆ ಭಾರ ಆದಾಗ ಅಥವಾ ಹೊಟ್ಟೆ ಉಬ್ಬಿದ ಅಂತ ಅನಿಸಿದ್ರೆ ಈ ಮಜ್ಜಿಗೆ ಸಾರನ್ನ ನಾವು ಮಾಡ್ಕೊಂಡು ಊಟ ಮಾಡ್ಬೋದು ನೋಡಿ. ತುಂಬಾ ಈಸಿಯಾಗಿದೆ. 5 ಮಿನಿಟದಲ್ಲಿ ಈ ಮೆತ್ತೆ ಮಜ್ಜಿಗೆ ಸಾರನ್ನ ನಾವು ಮಾಡ್ಕೊಳ್ಬೋದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಮೆತ್ತೆ ಮಜ್ಜಿಗೆ ಸಾಂಬಾರು ಮಾಡ್ಲಿಕ್ಕೆ ನಾನು ಇಲ್ಲಿ ಮೊಸರು ತೊಗೊಂಡಿದ್ದೀನಿ, 1 ಬಟ್ಲು, ಮತ್ತು ಕರಿಬೇವು, ಮತ್ತು 1-3 ಮೆಣಸಿನ್ಕಾಯಿ, ಮತ್ತು ಜವಾರಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈಗ ನಾನು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಬೋದು. ಆದರೆ ಈ ಥರ ನನಗಿದು ಫೇವ್ರೇಟ್ ಸಾರು ಮೆತ್ತೆ ಮಜ್ಜಿಗೆ ಸಾಂಬಾರು. ಈ ಥರ ಕಟ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅಂದರೆ ಬಾಯಲ್ಲೇ ಸಿಗತ್ತೆ. ಬೆಳ್ಳುಳ್ಳಿ ಬೇಡ ಅಂದವರು ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಮಕ್ಕಳಿಗೂ ಒಳ್ಳೆಯದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈಗ ನಾನು ಮೆಣಸಿನ್ಕಾಯಿನೂ ಇದನ್ನು 1/2 ಭಾಗ ಮಾಡಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ. ಈಗ ನಾವು ಜಜ್ಜಿ ಮಾಡೋದಕ್ಕಿಂತನೂ ಈ ಥರ ಚಿಕ್ಕದಾಗಿ ಕಟ್ ಮಾಡೋದ್ರಿಂದನೂ ರುಚಿ ಇರತ್ತೆ ನೋಡಿ. ಇದೇ ಥರನೇ ನಾನು ಮಾಡ್ಕೊಳ್ತೀನಿ. ಈ ಮಜ್ಜಿಗೆ ಸಾಂಬಾರು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮ ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ನನ್ನ ಕಡೆ ಕೆಂಪು ಮೆಣಸಿನ್ಕಾಯಿ 2 ಇದ್ದು, ಹಸಿ ಮೆಣಸಿನ್ಕಾಯಿ ಬಂದಿದ್ದನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಕರಿಬೇವನ್ನು ನಾವು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು, ಅಂದ್ರೇ ಬಾಯಲ್ಲೇ ಸಿಗತ್ತೆ. ಈ ಥರ ಕರಿಬೇವು ಎತ್ತಿಡು ಬದಲಿ ನಾವು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ರಿಂದ ಚಿಕ್ಕ ಮಕ್ಕಳು ತಿಂತಾವೆ ನೋಡಿ. ಈ ಥರ ನಾವು ಕಟ್ ಮಾಡಿ ಇಟ್ಕೋಬೇಕು. ಈಗ ನಾನು ಮೊಸರನ್ನ ಮಜ್ಜಿಗೆ ಮಾಡ್ಕೊಳ್ತೀನಿ ನೋಡಿ. 1 ಬಟ್ಲು ಮೊಸರಿಗೆ 3 ಬಟ್ಲು ನೀರು ಹಾಕ್ಕೊಳ್ಬೇಕು. ಅಂದ್ರೇ ಮಜ್ಜಿಗೆ ಗಟ್ಟಿಯಾಗಿ ಬರುತ್ತೆ, ಇಲ್ರಿಕ ನೀರಾಗತ್ತೆ. ಮತ್ತು ಕಡಿಮೆ ನೀರು ಹಾಕೊಂಡ್ರೆ ಗಟ್ಟಿನೇ ಇರತ್ತೆ ನೋಡಿ. ಇದು ಸರಿಯಾದ ಅಳತೆ ಇದೆ. 1 ಬಟ್ಲು ನೀರಿಗೆ 3 ಬಟ್ಲು ನೀರು ಹಾಕ್ಕೊಳ್ಬೇಕು. ನಾನೀಗ 3 ಬಟ್ಲ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಕಡ್ಕೊಳ್ಬೇಕು. 1-3 ಮಿನಿಟ್ ಕಡ್ಕೊಂಡ್ರೆ ಚೆನ್ನಾಗಿ ನೊರೆಯಾಗಿ ಈ ಮಜ್ಜಿಗೆ ಬರಬೇಕು, ಅಂದ್ರೇ ಮಜ್ಜಿಗೆ ರೆಡಿಯಾಗಿದೆ ಅಂದರ್ಥ ನೋಡಿ. ಈ ಥರ ನೊರೆಯಾಗಿ ಸ್ವಲ್ಪ ಬೆಣ್ಣೆ ಥರ ಬರುತ್ತೆ ಮೇಲ್ಗಡೆ. ಬೆಣ್ಣೆ ಥರ ಬಂದಿದೆ ಅಂದರೆ ಮಜ್ಜಿಗೆ ಚೆನ್ನಾಗಿ ಕಡ್ದಿದ್ದೀವಿ ಅಂದರ್ಥ. ಯಾರು ಹೊಸವಾಗಿ ಮಾಡ್ತಿರಲ್ಲ ಅವರು ಈ ಥರ ನೊರೆಯಾಗಿ ಮಜ್ಜಿಗೆ ಬಂದರೆ ಮಜ್ಜಿಗೆ ಚೆನ್ನಾಗಿ ಆಗಿದೆ ಅಂದರ್ಥ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ನಾನು ಉಪ್ಪು ಕರಗಲ್ಲ ಅಂಥೇಳಿ ಮತ್ತೊಂದು ಸಲ ಕಡ್ಕೊಳ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ. ಈ ಮಜ್ಜಿಗೆ ಮಾಡಿ ಇಟ್ಕೊಂಡ್ರೆ ನಾವು ಪಟಾಪಟ್ ಅಂತ 1-ಅರ್ಧ ಮಿನಿಟ್ ಒಳಗೆ ನಾವು ಇದನ್ನು ಮೆತ್ತೆ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೊಳ್ಬೋದು ನೋಡಿ. ಈ ಥರ ಇದು ಬೆಣ್ಣೆ ಬಂದಿದೆ. ಈ ಥರ ಬೆಣ್ಣೆ ಬಂದ್ರೇ ಮಜ್ಜಿಗೆ ರುಚಿ ಇರುತ್ತೆ ನೋಡಿ. ಈ ಥರ ನಾವು ನೊರೆಯಾಗಿ ಮಜ್ಜಿಗೆನ ಕಡ್ಕೊಳ್ಬೇಕು. ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೇ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾದಾದಮೇಲೆ ನಾನು ಇದಕ್ಕೆ ಮೆತ್ತೆಕಾಳು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮೆತ್ತೆಕಾಳು ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪು, ಮತ್ತು ಕೂದಲಿಗೆ ಇದಕ್ಕೂ ಒಳ್ಳೆಯದು ನೋಡಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು 1-ಅರ್ಧ ಮಿನಿಟ್ ನಾವು ಫ್ರೈ ಮಾಡಿದರೆ, ಜಾಸ್ತಿ ಹೊತ್ತು ಫ್ರೈ ಮಾಡಿದರೆ ಕಪ್ಪಗಾಗತ್ತೆ. ಅರ್ಧ ಮಿನಿಟ್ ಅದಷ್ಟಲ್ಲೇ ನೀವು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ. ಈ ಥರ ಫ್ರೈ ಆದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡ್ತೀನಿ ನಾನು. ಈಗ ಇದನ್ನು ಆರ್ಲಿಕ್ಕೆ ಇಡೋಣ. ಒಂದು ಸ್ವಲ್ಪ ಆರಿದರೆ ಸಾಕು, ಅಂದ್ರೇ ಚೆನ್ನಾಗಿ ಮಜ್ಜಿಗೆನೂ ಒಡೆಯೋದಿಲ್ಲ. ಆದಮೇಲೆ ನಾವು ಇದಕ್ಕೆ ಒಗ್ಗರಣೆಗೆ ಮಜ್ಜಿಗೆ ಹಾಕೋಬೇಕು ನೋಡಿ. ಈಗ ಚೆನ್ನಾಗಿ ಒಗ್ಗರಣೆನೂ ಆರಿದೆ. ಈಗ ನಾವು ಇದನ್ನು ಮಜ್ಜಿಗೆನ ನಾವು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ. ಈಗ ರುಚಿಯಾದ ಮೆತ್ತೆ ಮಜ್ಜಿಗೆ ಸಾರು ರೆಡಿ. ಇದನ್ನು ನಾವು ಅನ್ನಕ್ಕೆ ಮತ್ತು ರೊಟ್ಟಿಗೂ ತಿಂತೀನಿ ನಾನು ನೋಡಿ. ಚೆನ್ನಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈಗ ಇದನ್ನು ಆರಿದ ಅನ್ನಕ್ಕೇ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆತ್ತೆ ಮಜ್ಜಿಗೆ ಸಾರು ರೆಡಿ. ಥ್ಯಾಂಕ್ ಯು.